100 days English challenge ಅಲ್ಲಿ this is day 11. I want coffee. No, I want tea. I don't want coffee also. I don't want tea also. ಇದು ತುಂಬಾ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ ಮಾತಾಡ್ದಂಗಿದೆ ಅಲ್ವಾ? ಸೊ ಇದನ್ನ ಯಾವ ರೀತಿ ಯೂಸ್ ಮಾಡೋದು ನೋಡೋಣ. ಇದು ಇಲ್ಲ ಅದು ಅಂತ ಹೇಳೋದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಈದರ್ ಅಂಡ್ ಆರ್ ಅಂತ ಯೂಸ್ ಮಾಡ್ತೀವಿ. ಈದರ್ ಅಂಡ್ ಆರ್ ಅಂದ್ರೆ ಇದು ಇಲ್ಲ ಅದು ಅಂತ ಅರ್ಥ, ಯಾವ್ದಾದ್ರೂ ಒಂದು ಅಂತ ಅರ್ಥ. ಇದು ಬೇಡ ಅದು ಬೇಡ ಅನ್ನೋದಕ್ಕೆ ನೀದರ್ ಅಂಡ್ ನಾರ್ ಅಂತ ಯೂಸ್ ಮಾಡ್ತೀವಿ. ಸೊ ಈ ಈದರ್ ಅಂಡ್ ಆರ್, ನೀದರ್ ಅಂಡ್ ನಾರ್ ಎಕ್ಸಾಂಪಲ್ಸ್ ಅಲ್ಲಿ ಯೂಸ್ ಮಾಡೋಣ ಬನ್ನಿ. ಐ ವಾಂಟ್ ಈದರ್ ಕಾಫಿ ಆರ್ ಟೀ. ಈಗ ಎರಡು ಬೇಡ ಅನ್ನೋದಕ್ಕೆ ಐ ವಾಂಟ್ ನೀದರ್ ಕಾಫಿ ನಾರ್ ಟೀ. ಐ ವಿಲ್ ವೇರ್ ಈದರ್ ಬ್ಲೂ ಡ್ರೆಸ್ ಆರ್ ಗ್ರೀನ್ ಡ್ರೆಸ್. ಅಂದ್ರೆ ಯಾವ್ದಾದ್ರು ಒನ್ ಡ್ರೆಸ್ ಯೂಸ್ ಮಾಡ್ತೀನಿ ಅಂತ. ಐ ವಿಲ್ ವೇರ್ ನೀದರ್ ಗ್ರೀನ್ ಡ್ರೆಸ್ ನಾರ್ ಬ್ಲೂ ಡ್ರೆಸ್. ಅಂದ್ರೆ ಎರಡು ಡ್ರೆಸ್ ಯೂಸ್ ಮಾಡಲ್ಲ ಅಂತ ಅರ್ಥ. ಈದರ್ ಮೈ ಬ್ರದರ್ ಆರ್ ಸಿಸ್ಟರ್ ಹ್ಯಾಸ್ ದ ಕೀ. ಅಂದ್ರೆ ಯಾರಾದ್ರೂ ಒಬ್ರ ಹತ್ರ ಕೀ ಇದೆ ಅಂತ ಅರ್ಥ. ನೀದರ್ ಮೈ ಬ್ರದರ್ ನಾರ್ ಸಿಸ್ಟರ್ ಹ್ಯಾಸ್ ದ ಕೀ. ಅಂದ್ರೆ ಇಬ್ರ ಹತ್ರನೂ ಕೀ ಇಲ್ಲ ಅಂತ ಅರ್ಥ. ಈದರ್ ಯು ಆರ್ ಐ ಶುಡ್ ಬಿ ರೆಡಿ. ಅಂದ್ರೆ ನಾವಿಬ್ರಲ್ಲಿ ಯಾರಾದ್ರೂ ಒಬ್ರು ರೆಡಿ ಇರ್ಬೇಕು ಅಂತ ಅರ್ಥ. ನೀದರ್ ಯು ನಾರ್ ಐ ಶುಡ್ ಬಿ ರೆಡಿ ಅಂದ್ರೆ ನಾವಿಬ್ರು ರೆಡಿ ಇರೋದ್ ಬೇಡ ಅಂತ ಅರ್ಥ. ಐ ವಿಲ್ ಈದರ್ ಗೋ ಟು ಮೈಸೂರ್ ಆರ್ ಕೂರ್ಗ್. ಅಂದ್ರೆ ಯಾವ್ದಾದ್ರು ಒಂದಕ್ಕೆ ಹೋಗ್ತೀನಿ ಅಂತ ಅರ್ಥ. ಐ ವಿಲ್ ನೀದರ್ ಗೋ ಟು ಮೈಸೂರ್ ನಾರ್ ಕೂರ್ಗ್ ಅಂದ್ರೆ ಎರಡಕ್ಕೂ ನಾನು ಹೋಗಲ್ಲ ಅಂತ ಅರ್ಥ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.